ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಾದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರು ಹೊಣೆಗಾರರಲ್ಲ. ಪೊಲೀಸ್ ಇಲಾಖೆಯ ವೈಫಲ್ಯ ಅಥವಾ ಪೊಲೀಸ್ ಇಲಾಖೆಯ ತಪ್ಪು ನಿರ್ಧಾರ ಈ ಕಾಲ್ತುಳಿತಕ್ಕೆ ಕಾರಣವಲ್ಲ. ಪೊಲೀಸ್ ಇಲಾಖೆ ತನ್ನ ಕರ್ತವ್ಯದಲ್ಲಿ ಯಾವುದೇ ರೀತಿ ಲೋಪ ಮಾಡಿಲ್ಲ. ಆದರೆ ಸುಖಾಸುಮ್ಮನೆ ಪೊಲೀಸ್ ಇಲಾಖೆಯ 5 ತಲೆದಂಡ ಆಗಿದೆ ಅನ್ನೋದಕ್ಕೆ ಸಾಲಿಡ್ ಪ್ರೂಫ್ ಸಿಕ್ಕಿದೆ. ಇದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಯಲ್ಲೇ 11 ಮಂದಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಸ್ಥರಿಗೆ ಪರಿಹಾರವನ್ನ ವಿತರಣೆ ಮಾಡೋ ಕಾರ್ಯ ಪ್ರಾರಂಭವಾಗಿದೆ. ಇವತ್ತು ಇಬ್ಬರು ಈ 11 ಮಂದಿಯ ಪೈಕಿ ಇಬ್ಬರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಆದರೆ ವಿರೋಧ ಪಕ್ಷ ಬಿಜೆಪಿ ಈ ಪರಿಹಾರದ ಅಮೌಂಟ್ ಅನ್ನ 1 ಕೋಟಿಗೆ ಏರಿಕೆ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಕಾಲ್ತುಳಿತ ಪ್ರಕರಣ, ಇದರಲ್ಲೂ ಕೂಡ ನಡೀತಾ ಇರುವ ರಾಜಕಾರಣ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೆ ನಡೀತಾ ಇದೆ ಕಾಂಪಿಟೇಷನ್. ಯಾರ ನಡುವೆ, ಯಾವ ಕಾರಣಕ್ಕೆ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಕಾಲ್ತುಳಿತ ಪ್ರಕರಣದ ರಾಜಕೀಯ ಹಾಗೆ ತನಿಖೆಯ ಪ್ರಗತಿ, ಇದೆಲ್ಲದರ ಜೊತೆಗೆ ಇತರೆ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ, ಮಣಿಪುರದಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನತೆ ಕಡೆಗೆ ತಾಗ್ತಾ ಇದೆ. ಮಣಿಪುರದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾಕಾಗಿ ಮಣಿಪುರ ಉದ್ವಿಗ್ನಗೊಳ್ತಾ ಇದೆ, ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಜೊತೆ ಇಡ್ತೀವಿ. ಹಾಗೆ ಸುಹಾಸ್ ಶೆಟ್ಟಿ, ಮಂಗಳೂರಿನಲ್ಲಿ ಕೊಲೆಗೀಡಾದ ಸುಹಾಸ್ ಶೆಟ್ಟಿ ಪ್ರಕರಣವನ್ನ NIA ಹೆಗಲಿಗೆ ವಹಿಸಲಾಗಿದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. RCB ವಿಜಯೋತ್ಸವಕ್ಕೆ ಸರ್ಕಾರದ ಹಠ, DPAR ತಪ್ಪಿನಿಂದಲೇ ನಡೀತಾ ಕಾಲ್ತುಳಿತ, ಅಸಲಿ ಕಥೆ ತೆರೆದಿಟ್ಟ DCP ಕರಿಬಸನಗೌಡ ಪತ್ರ. ವಿಕ್ಟರಿ ಪರೇಡ್ ಪೋಸ್ಟ್ಗೂ ಮೊದಲೇ ಚರ್ಚೆ, ಪೊಲೀಸ್ ವಿಚಾರಣೆಯಲ್ಲಿ ನಿಖಿಲ್ ಉಡಾಫೆ, KSCA DNAಗೆ ಹೊಸ ತಲೆಬೇನೆ. ಕಾಲ್ತುಳಿತ ಬೆನ್ನಲ್ಲೇ ರಾಜೀನಾಮೆ ರಾಜಕೀಯ, 25 ಲಕ್ಷ ಪರಿಹಾರ ಕೊಟ್ಟು ತೇಪೆ ಕಾರ್ಯ, 1 ಕೋಟಿ ನೀಡೋಕೆ ಪಟ್ಟು ಹಿಡಿದ ಕಮಲಪಾಳ್ಯ. ಕೋಮು ದ್ವೇಷಕ್ಕೆ ನಡೀತಾ ಸುಹಾಸ್ ಹತ್ಯೆ, ರಾಷ್ಟ್ರೀಯ ತನಿಖಾ ತಂಡದಿಂದ ಮುಂದಿನ ತನಿಖೆ, NIAಗೆ ಪ್ರಕರಣ ವಹಿಸಿದ ಗೃಹ ಇಲಾಖೆ. ಮಣಿಪುರದಲ್ಲಿ ಹಿಂಸಾಚಾರದ ಉರಿ, ಬಿಷ್ಣುಪುರ ಜಿಲ್ಲೆಯಲ್ಲಿ ಕರ್ಫ್ಯೂ ಜಾರಿ, 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ಥಗಿತ. ಹದಿನೆಂಟು ವರ್ಷಗಳ ಬಳಿಕ RCB ತಂಡ ಟ್ರೋಫಿಯನ್ನ ಗೆದ್ದ ಖುಷಿಯಲ್ಲಿದ್ದ ಅಭಿಮಾನಿಗಳು ಮಸಣ ಸೇರಿದರು. 11 ಮಂದಿ ಬೆಂಗಳೂರಿನಂತ ಮಹಾನಗರದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದೆ. ಈ ಪ್ರಕರಣ ಇದೀಗ ತನಿಖೆಯನ್ನ ಎದುರಿಸ್ತಾ ಇದೆ. ಈಗ ಆಲ್ರೆಡಿ ಒಂದಷ್ಟು ಮಂದಿಯನ್ನ ಬಂಧಿಸಿ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಕೆಲವರನ್ನ ಅಮಾನತು ಮಾಡಿ ಇನ್ ಕೆಲವರನ್ನ ವರ್ಗಾವಣೆ ಮಾಡಿ, ನಮ್ಮ ಕೆಲಸ ಇಷ್ಟೇ, ನಾವು ಮಾಡುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಅನ್ನೋ ಸಬೂಬ್ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ನೆನಪಿಸ್ತೇನೆ, 11 ಮಂದಿಯ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಅಮಾನತಿನ ಆದೇಶವನ್ನ ಓದ್ತಾ ಇದ್ದ ಮುಖ್ಯಮಂತ್ರಿಗಳು ಹೇಳೋದು, ಕಾಲ್ತುಳಿತ ಪ್ರಕರಣಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. RCB ತಂಡ, KSCA ನಿರ್ಧಾರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು, ಸರ್ಕಾರದ ನಿರ್ಧಾರ ಅಲ್ಲ. ಪೊಲೀಸ್ ಇಲಾಖೆಯ ವೈಫಲ್ಯ, ಅಲ್ಲಿನ ಬಂದೋಬಸ್ತ್ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ತೇ ಇರೋದು, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು, ಇದು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಆದರೆ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳೇನು ಇದಕ್ಕೆ ವ್ಯತಿರಿಕ್ತವಾಗಿರಲಿಲ್ಲ. ಅವರು ಕೂಡ ಹೊಣೆಗಾರಿಕೆಯನ್ನ
ತಮ್ಮ ಹೆಗಲ ಮೇಲೆ ಹೊತ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು, KSCA ಕೆಲ ಅಧಿಕಾರಿಗಳು ನನ್ನನ್ನು ಸಂಪರ್ಕ ಮಾಡಿದ್ರು, ಉಸ್ತುವಾರಿ ಸಚಿವನೂ ಆಗಿರೋ ಕಾರಣಕ್ಕಾಗಿ ನಾನು ಕಾರ್ಯಕ್ರಮಕ್ಕೂ ಹೋದೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏರ್ಪೋರ್ಟ್ಗೆ ಹೋಗಿ ಪ್ಲೇಯರ್ಸ್ನ ಕರ್ಕೊಂಡು ಬಂದೆ, ನನಗೂ ಕಾಲ್ ತುಳಿತಕ್ಕೂ ಸಂಬಂಧ ಇಲ್ಲ. ಇದು ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್. ಇನ್ನು ನಮ್ಮ ಗೃಹ ಸಚಿವರದಂತೂ ಸ್ಟೇಟ್ಮೆಂಟ್ಗಳೇ ಇಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮಾಧ್ಯಮದವರು ಇದನ್ನು ಬಿಟ್ಟು ಬೇರೆ ಕೇಳಿ ಅಂತ ಹೇಳ್ತಾರೆ. ಇನ್ನು ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಮಾತ್ರ ಕೊಡ್ತಿದ್ದಾರೆ, ಸಿದ್ಧ ಉತ್ತರಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಸಾಹೇಬ್. ಆದರೆ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದಂತಹ, ರಿಪಬ್ಲಿಕ್ ಕನ್ನಡ ಮೊದಲು ಬ್ರೇಕ್ ಮಾಡಿದ್ದಂತಹ ಅದೊಂದು ಪತ್ರದಲ್ಲಿ ಸರ್ಕಾರದ ಪಾತ್ರ ಏನು, ಜೊತೆಗೆ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಮಾಡಿದ ಎಡವಟ್ಟುಗಳೇನು, ಯಾವ ರೀತಿಯಾಗಿ ಪೊಲೀಸರನ್ನ ಇಲ್ಲಿ ಬಲಿಪಶುಗಳನ್ನಾಗಿ ಮಾಡಲಾಗಿದೆ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಸಾಬೀತಾಗಿದೆ. ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿರುವ ಆ ಪತ್ರ ಬರೆದದ್ಯಾರಿಗೆ, ಪತ್ರದ ಸಾರಾಂಶ ಏನು, ಸರ್ಕಾರದ ಲೋಪದೋಷವನ್ನ ಈ ಪತ್ರ ಹೇಗೆ ಎಕ್ಸ್ಪೋಸ್ ಮಾಡ್ತಾ ಇದೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. RCB ವಿಜಯೋತ್ಸವ ಆಚರಿಸೋಕೆ ಆತುರಕ್ಕೆ ಬಿದ್ದ ಸರ್ಕಾರ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿದೆ. ಎಲ್ಲಾ ಸಾವಿಗೆ ಪೊಲೀಸರೇ ಕಾರಣ ಅನ್ನೋ ರೀತಿ ಬಿಂಬಿಸ್ತಾ ಇರೋ ನಾಯಕರು ಪದೇ ಪದೇ ತಮ್ಮ ಹೊಣೆಗೇಡಿತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನೇ DCP ಕರಿಬಸನಗೌಡ ಬರೆದ ಪತ್ರ. ಹೌದು, ಜೂನ್ 3ರಂದು RCB ಆಟಗಾರರನ್ನ ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆಯಲಾಗಿತ್ತು. DPARಗೆ ಅನುಮತಿ ಕೇಳಿ KSCA ಪತ್ರ ಬರೆದಿದ್ದು ಭದ್ರತಾ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಮನವಿ ಮಾಡಲಾಗಿತ್ತು. ಭದ್ರತಾ ವಿಭಾಗದ DCP ಕರಿಬಸನಗೌಡಗೆ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ರು. ಇದಾಗಿ ಮರುದಿನವೇ ಅಂದ್ರೆ ಜೂನ್ 4ರಂದು DCP ಕರಿಬಸನಗೌಡ ಅಪಾಯದ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ರು. DPAR ಕಾರ್ಯದರ್ಶಿ ಸತ್ಯಾವತಿಗೆ ವಿಧಾನಸೌಧ ಭದ್ರತಾ ವಿಭಾಗದ DCP ಕರಿಬಸನಗೌಡ ಪತ್ರ ಬರೆದಿದ್ದು ಅದರಲ್ಲಿ ಅಪಾಯದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. DPARಗೆ ಬರೆದ ಪತ್ರದಲ್ಲಿ ವಾಸ್ತವಾಂಶದ ಮನವರಿಕೆ ಮಾಡಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು, ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು. ಹೀಗೆ DCP ಕರಿಬಸನಗೌಡ ಎಚ್ಚರಿಸಿದ್ರು. DPAR ಕಾರ್ಯದರ್ಶಿ ಸತ್ಯವತಿ ದಿವ್ಯ ನಿರ್ಲಕ್ಷ್ಯ ಪ್ರದರ್ಶಿಸಿದ್ರು. ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು. ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ರಂದು ಮಾಧ್ಯಮ ಹೇಳಿಕೆ ನೀಡಿದ್ರು. ಇಲ್ಲಿ ಮೇಲ್ನೋಟಕ್ಕೆ DPAR ಕಾರ್ಯದರ್ಶಿ ಸತ್ಯವತಿಯ ನಿರ್ಲಕ್ಷ್ಯ ಬಯಲಾಗುತ್ತಿದೆ. ಯಾಕೆ ಸ್ವಾಮಿ ಹೀಗೆಲ್ಲ ಆಯ್ತು ಅಂದ್ರೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ನಾನು ಅದರ ಬಗ್ಗೆ ಎಲ್ಲ ಮಾತನಾಡಲ್ಲ ಅಂದಿದ್ದಾರೆ. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿರುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಆನ್ಲೈನ್ ಆಗಿ ಬನ್ನಿ, ಆಫ್ಲೈನ್ ಆಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದನ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ವಿಧಾನಸೌಧ DCPನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದ್ ಕೇಳಿ ಹಿಂದೆ. ಅದಕ್ಕೆ ಹೇಳಿದ್ದು. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ. ಒಟ್ನಲ್ಲಿ ಕಾಲ್ತುಳಿತ ದುರಂತದಲ್ಲಿ 11 ಜೀವಗಳನ್ನ ಬಲಿ ಪಡೆದಿದ್ದು ಆಗಿದೆ. ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರು ಅಲ್ಲಿ ಕಣ್ಣೀರು ಹಾಕುತ್ತಿದ್ರೆ, ಈತ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ತಮ್ಮ ತಪ್ಪುಗಳನ್ನ ಎತ್ತಿ ಹಾಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದರ ಮಧ್ಯೆ ಪೊಲೀಸರು ತಾವು ಮಾಡದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಬಹಳ ಕ್ಲಿಯರ್ ಆಗಿ 3ನೇ ತಾರೀಕು
ಏನು KSCA ಪೊಲೀಸ್ ಇಲಾಖೆಗೆ ಪತ್ರ ಬರೆಯುತ್ತೆ, ಹಿಂಗೊಂದು ವೇಳೆ RCB ಕಪ್ಪನ್ನ ಗೆದ್ದಿದ್ದೇ ಆದಲ್ಲಿ ನಾವು ಸಂಭ್ರಮಾಚರಣೆ ಮಾಡ್ತೇವೆ, ವಿಧಾನಸೌಧದ ಮುಂಭಾಗದಲ್ಲಿ ಆಗೋ ಕಾರ್ಯಕ್ರಮದ ಹೊಣೆಗಾರಿಕೆಯನ್ನ DNA ಎಂಟರ್ಟೈನ್ಮೆಂಟ್ ಸಂಸ್ಥೆ ನೋಡ್ಕೊಳ್ಳುತ್ತೆ, ಹಾಗೆ KSCA ಕಡೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ, ಎರಡೂ ಕಾರ್ಯಕ್ರಮಕ್ಕೂ ನಮಗೆ ಅನುಮತಿ ಬೇಕು, ಜೊತೆಗೆ ಭದ್ರತಾ ವ್ಯವಸ್ಥೆ ಆಗಬೇಕು ಅಂತೇಳಿ 3ನೇ ತಾರೀಕು ಬರೆದ ಪತ್ರಕ್ಕೆ DCP ಪ್ರತ್ಯುತ್ತರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಹಂತ ಹಂತವಾಗಿ ವಿವರಿಸ್ತಾ ಒಟ್ಟು 10 ಕಾರಣಗಳನ್ನು ಕೊಟ್ಟು, ಎಕ್ಸಾಕ್ಟ್ಲಿ 10 ಕಾರಣಗಳನ್ನು ಕೊಟ್ಟು ಯಾಕೆ ಟ್ರೋಫಿ ಗೆದ್ದ ಮರುದಿನವೇ ಇಂಥದ್ದೊಂದು ವಿಜಯೋತ್ಸವದ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡ್ರೆ ಕಷ್ಟ ಆಗತ್ತೆ, ಅನಾಹುತಕ್ಕೆ ನಾಂದಿ ಹಾಡ್ದಾಗತ್ತೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ವಿವರಿಸಲಾಗಿದೆ. 10 ಕಾರಣಗಳನ್ನು ಕೊಟ್ಟಿದ್ದಾರೆ DCP ಬರೆದಿರುವ ಪತ್ರದಲ್ಲಿ. ಪೊಲೀಸ್ ಇಲಾಖೆಗೆ ಹೆಂಗೆ ಬರ್ಡನ್ ಆಗುತ್ತೆ, ಯಾವ ರೀತಿಯಾದ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ, ಇದೆಲ್ಲದರ ವಿವರಣೆಯನ್ನ ಪತ್ರದಲ್ಲಿ ಬರೆದಿದ್ದಾರೆ. ಮೊಟ್ಟ ಮೊದಲನೇದಾಗಿ ನೋಡಿ, RCBಗೆ ದೇಶದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳಿದ್ದಾರೆ. ಕಪ್ ಗೆದ್ದ ಸಂಭ್ರಮ ಹಿಂದಿನ ದಿನ ರಾತ್ರಿಯೇ. ಈ 3ನೇ ತಾರೀಕು ಬರೆದಿರೋ ಪತ್ರಕ್ಕೆ DCP ಉತ್ತರ ಕೊಟ್ಟಿರೋದು 4ನೇ ತಾರೀಕು ಬೆಳಗ್ಗೆ. ಅಂದರೆ ವಿಜಯೋತ್ಸವ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಅನೌನ್ಸ್ ಮಾಡೋಕೆ ಮುಂಚೆನೇ ಈ ಪತ್ರ ಬರೆಯಲಾಗಿದೆ. ಹಿಂದಿನ ದಿನ ರಾತ್ರಿಯಾದ ಸಂಭ್ರಮಾಚರಣೆ, ಅಂದರೆ ಅಭಿಮಾನಿಗಳು ಬೀದಿಗೆಳೆದು ನಡೆಸದ ಸಂಭ್ರಮಾಚರಣೆ, ಇದರಲ್ಲಿ ಪೊಲೀಸ್ ಇಲಾಖೆ ಹೈರಾಣಾದ ಪರಿಸ್ಥಿತಿಯನ್ನು ಗಮನಿಸಿಯೇ 4ನೇ ತಾರೀಕು ಬೆಳಗ್ಗೆ DCP ಕಚೇರಿಯಿಂದ ಈ ಪತ್ರ ರವಾನೆ ಆಗುತ್ತೆ. ಆ ಪತ್ರದಲ್ಲಿ ತಿಳಿಸಿದ್ದಾರೆ, ನೋಡಿ RCBಗೆ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ, ಹೀಗೆ ನೀವೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಲಕ್ಷಾಂತರ ಮಂದಿ RCB ಅಭಿಮಾನಿಗಳು ಜಮಾವಣೆ ಆಗ್ತಾರೆ. ವಿಧಾನಸೌಧದ ಆವರಣದಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ರೆ ವಿಧಾನಸೌಧದ ಮುಂದೆ ಇರೋ ರಸ್ತೆ ಆ ಲಕ್ಷಾಂತರ ಮಂದಿ ಅಭಿಮಾನಿಗಳನ್ನ ತಡೆಯೋಷ್ಟು ಸಾಮರ್ಥ್ಯ ಇಲ್ಲ, ನೂಕುನುಗ್ಗಲಾಗೋ ಸಾಧ್ಯತೆ ಇರುತ್ತೆ. ಅದು ರಸ್ತೆ ಅಥವಾ ಸಾಮಾನ್ಯವಾಗಿ ಕಾರ್ಯಕ್ರಮ ವೀಕ್ಷಣೆಗೆ ಬರೋ ಅಭಿಮಾನಿಗಳ ಪರಿಸ್ಥಿತಿ ಆದರೆ ನೀವು VIP-ಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀರಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮೇಲೆ ಅಲ್ಲಿ ಆಟಗಾರರಿರ್ತಾರೆ, ಜೊತೆಗೆ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ, ವಿಧಾನಸೌಧದ ಸಿಬ್ಬಂದಿ ಅಧಿಕಾರಿಗಳಿರ್ತಾರೆ. ಇವರಿಗೆಲ್ಲ ಭದ್ರತೆಯನ್ನ ಒದಗಿಸಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ ಈ ಪತ್ರದಲ್ಲಿ, DCP ಕಚೇರಿಯಿಂದ ಬರೆದಿರುವ ಪತ್ರದಲ್ಲಿ. ವಿಧಾನಸೌಧದ ಆವರಣದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿರುವ ಕಾರ್ಯಕ್ರಮ ರಿಸ್ಕಿ. ಯಾಕಂತಂದ್ರೆ ನೀವು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಿಬ್ಬಂದಿಗಳನ್ನ ಅರೇಂಜ್ ಮಾಡ್ಕೊಳ್ಳಿ ಅಂದ್ರೆ ಆ ಪ್ರಮಾಣದಲ್ಲಿ ಸಿಬ್ಬಂದಿಗಳಿಲ್ಲ, ವ್ಯವಸ್ಥೆ ಕೂಡ ಇಲ್ಲ. ಸಿಬ್ಬಂದಿ ಕತೆ ಬಿಟ್ಬಿಡಿ, ವ್ಯವಸ್ಥೆಗಳು ಕೂಡ ಇಲ್ಲ. ಪೊಲೀಸ್ ಭದ್ರತೆ ಒದಗಿಸುವಲ್ಲಿ ನಮಗೆ ತೊಂದರೆ ಆಗತ್ತೆ. ಹೀಗಾಗಿ ಇದನ್ನ ರೀಥಿಂಕ್ ಮಾಡಿ, ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಮಾಡಬೇಕಾ, ಅಲ್ಲಿಗೆ ಬರೋ ಪಾಸ್ಗಳು, ಈ ಪಾಸ್ ಕೊಡೋ ವಿಚಾರದಲ್ಲೂ ಕೂಡ ಆಗತ್ತೆ ಗೊಂದಲಗಳು. ಹೀಗಾಗಿ ಪಾಸ್ಗಳನ್ನ ನೀವು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ವಿಧಾನಸೌಧದ ಸಿಬ್ಬಂದಿಗಳು, ಅವ್ರ ಕುಟುಂಬಸ್ಥರು ಎಲ್ಲ ಬಂದ್ಬಿಡ್ತಾರೆ, ಅಧಿಕಾರಿಗಳ ಕುಟುಂಬಸ್ಥರು ಬಂದ್ಬಿಡ್ತಾರೆ, VVIPಗಳು, ಸಚಿವರು, ಸಚಿವರ ಮನೆ ಮಂದಿ, ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಅವರಿಗೂ ವಿಶೇಷವಾದ ಭದ್ರತೆ ಒದಗಿಸ್ಬೇಕಲ್ಲ. ಆಟಗಾರರಿರ್ತಾರೆ, RCB ತಂಡದ ಮ್ಯಾನೇಜ್ಮೆಂಟ್ನ ಸದಸ್ಯರಿರ್ತಾರೆ, ಇವರಿಗೆಲ್ಲ ಭದ್ರತೆ ಒದಗಿಸ್ಬೇಕಲ್ಲ. ಇಷ್ಟೆಲ್ಲ ಭದ್ರತಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಸಮಯದ ಅಭಾವ ಇದೆ. ಹಿಂಗೆ ತರಾತುರಿಯಲ್ಲಿ ಮಾಡ್ಕೊಳ್ಳಿಕ್ಕಾಗೋಲ್ಲ. ನೀವು ರಾತ್ರಿ ಪರ್ಮಿಷನ್ ಕೇಳಿ ಬೆಳಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡಿ ಅಂತಂದ್ರೆ ಆಗೋದಿಲ್ಲ. ವ್ಯವಸ್ಥೆ ತೊಂದರೆ ಆಗತ್ತೆ. ಬಹಳ ಕ್ಲಿಯರ್ ಕಟ್ ಆಗಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಚಿವರು, ಸಿಬ್ಬಂದಿ, ಅವರ ಕುಟುಂಬಸ್ಥರನ್ನ ಕರೆತರೋ ಸಾಧ್ಯತೆ ಇರೋದ್ರಿಂದ ಅವ್ರಿಗೆ ವಿಶೇಷವಾದ ಭದ್ರತೆ ಕೊಡಲೇಬೇಕಲ್ಲ. ವಿಧಾನಸೌಧದ ಕಟ್ಟಡಕ್ಕೆ ನಾವು ವಿಶೇಷವಾಗಿ ಎಕ್ಸ್ಟ್ರಾ ಈಗಿರೋದನ್ನ ಹೊರತುಪಡಿಸಿ ಮತ್ತೊಂದಷ್ಟು CCTVಗಳನ್ನು ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ವಿಶೇಷವಾದ ಭದ್ರತಾ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಬೇಕಾಗತ್ತೆ. ವೇದಿಕೆ ಮೇಲೆ ಆಟಗಾರರನ್ನ ಕೂರಿಸ್ತೀರಿ, ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬೇರೆ ಇರ್ತೀರಿ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ನಾವು ಭದ್ರತೆಗೆ ಕಷ್ಟ ಆಗುತ್ತೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಕೈ ಹಾಕೋಕೆ ಹೋಗಬೇಡಿ. PWD ಇಲಾಖೆ ಭದ್ರತಾ ದೃಷ್ಟಿಯಿಂದ ಅಟ್ಲೀಸ್ಟ್ ಕಾರ್ಯಕ್ರಮ ನಡೆಯೋಕೆ 2 ಅವರ್ ಮುಂಚೆನೇ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ನೀವು ಅಲ್ಲಿ ಭದ್ರತೆಗಳೆಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವು ಗಮನಿಸಲಿಕ್ಕೆ ಸಮಯ ಬಹಳ ಕಡಿಮೆ ಇದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಅದಾಗಿ 1 ಗಂಟೆಯ ಅವಧಿಯಲ್ಲಿ ನೀವು ಪಕ್ಕದಲ್ಲೇ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೇರೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತೀರಿ. ಅಲ್ಲಿಗೂ ಕೂಡ ಪ್ರತ್ಯೇಕವಾಗಿ ಬೇಕಲ್ಲ ಭದ್ರತಾ ವ್ಯವಸ್ಥೆ. ಸಿಬ್ಬಂದಿಗಳನ್ನು ಎಲ್ಲಿಂದ ತರೋಣ? HALನಿಂದ ಬರ್ತಾರೆ, ಅಲ್ಲಿಂದಲೂ ಕೂಡ ಮಾನಿಟರ್ ಮಾಡಬೇಕು ಆಟಗಾರರ ಸೆಕ್ಯೂರಿಟಿಯನ್ನ. ಇನ್ನು ಅವ್ರು ಉಳ್ಕೊಂಡಿರುವ ತಾಜ್ ವೆಸ್ಟ್ ಎಂಡ್ ಖಾಸಗಿ ಹೋಟೆಲ್, ಅಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ನೋಡ್ಕೊಳ್ಬೇಕು.
ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ. ಅವರನ್ನೆಲ್ಲರನ್ನು ನಾವು ತಹಬದಿಯಲ್ಲಿ ಇಡಬೇಕು. ಇಲ್ಲೂ ಬೇಕು ಪೊಲೀಸ್ ಸಿಬ್ಬಂದಿಗಳು. ಆದರೆ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ ಪರ್ಸನಲ್ಸ್ ಕೈಲಿ ಇಷ್ಟೆಲ್ಲ ಚಟುವಟಿಕೆಯನ್ನು ಒಂದೇ ದಿನದಲ್ಲಿ ಮಾನಿಟರ್ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗತ್ತೆ. ನಾವು ಹೊರಗಿನಿಂದ ಹೆಚ್ಚುವರಿಯಾಗಿ ಸಿಬ್ಬಂದಿ ಕರೆಸ್ಕೊಳ್ಬೇಕಾಗತ್ತೆ. ಅದಕ್ಕೊಂದಷ್ಟು ಅನುಮತಿಗಳು ಪಡ್ಕೊಳ್ಬೇಕು, ಪ್ರೊಸೀಜರ್ ಇರುತ್ತೆ. ಇದಕ್ಕೆ ನಮಗೆ ಸಮಯ ಬೇಕಾಗತ್ತೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಮಗೆ ಅಂದರೆ ಪೊಲೀಸ್ ಇಲಾಖೆ ಕಷ್ಟ ಆಗುತ್ತೆ. ಹೀಗಾಗಿ ರೀಥಿಂಕ್ ಮಾಡಿ. ಶಿಕ್ಷಕರೇ, 10 ಕಾರಣಗಳ ಜೊತೆಯಲ್ಲಿ ಆ ಪತ್ರದಲ್ಲಿ ಕಡೆಯ ಪ್ಯಾರಾಗ್ರಾಫ್ನಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ನೋಡಿ, ಇದು ಪೊಲೀಸ್ ಇಲಾಖೆಯ ಕಾರಣಗಳು, ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಕೊಡ್ತಾ ಇರುವ ಕಾರಣಗಳು. ಇದನ್ನ ಹೊರತುಪಡಿಸಿ ಕೂಡ ಸರ್ಕಾರ ಏನಾದರೂ ನಿರ್ಧಾರವನ್ನ ಕೈಗೊಂಡ್ರೆ, ಸರ್ಕಾರ ನಿರ್ಧಾರವನ್ನ ಕೈಗೊಂಡು ಈ ಎರಡೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮುಂದಾದರೆ ನಾವು ಅನಿವಾರ್ಯವಾಗಿ ಸರ್ಕಾರ ಕೊಡುವ ನಿರ್ದೇಶನಗಳನ್ನು ಪಾಲನೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಈ ಕಾರ್ಯಕ್ರಮಕ್ಕೂ ಕಾರ್ಯಕ್ರಮದ ಭದ್ರತೆಗೂ ಅಲ್ಲಾಗಬಹುದಾದ ಲೋಪಕ್ಕೂ ನಾವು ಹೊಣೆಗಾರರಾಗೋದಿಲ್ಲ. ಬದಲಾಗಿ ಸರ್ಕಾರ ಕೈಗೊಳ್ಳುವ ನಿರ್ಧಾರ ಹೊಣೆ ಆಗತ್ತೆ ಅಂತ ಹೇಳಿ ಪತ್ರದಲ್ಲಿ ತಿಳಿಸಲಾಗಿದೆ. 4ನೇ ತಾರೀಕು ಬೆಳಗ್ಗೆಯೇ ಈ ಪತ್ರವನ್ನು ರವಾನೆ ಮಾಡಲಾಗಿದೆ. ಪೊಲೀಸ್ ಇಲಾಖೆ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ಕಡೆಗಾಗಿದ್ದು ಅದೇ ಎಡವಟ್ಟು. ಪೊಲೀಸ್ ಇಲಾಖೆ ಏನು ಆಂಟಿಸಿಪೇಟ್ ಮಾಡಿತ್ತು, ಏನು ಮುಂಚೆನೇ ಯೋಚನೆ ಮಾಡಿ ತಿಳಿಸಿತ್ತು, ಅದೇ ರೀತಿಯಲ್ಲಾದ ಎಡವಟ್ಟು. 11 ಮಂದಿ ಬಲಿಯಾಗಿ ಹೋದ್ರು. ಕಡೆಗೆ ನಿಖರವಾಗಿ ಕಾರಣವನ್ನು ಕೊಟ್ಟಂತಹ, ನಿಖರವಾಗಿ ಆಂಟಿಸಿಪೇಟ್ ಮಾಡಿದಂತಹ ಪೊಲೀಸ್ ಇಲಾಖೆ ಮೇಲೇನೆ ಶಿಕ್ಷೆಯ ಅಸ್ತ್ರವನ್ನು ಸರ್ಕಾರ ಪ್ರಯೋಗ ಮಾಡ್ತು. ಇದು ನಮ್ಮ ಸರ್ಕಾರದ ಪರಿಸ್ಥಿತಿ, ಇದು ನಮ್ಮ ವ್ಯವಸ್ಥೆಯ ಪರಿಸ್ಥಿತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಾದ ಕಾಲ್ತುಳಿತ ಪ್ರಕರಣ, ಇದ್ರ ಬೆನ್ನಲ್ಲೇ ಇದೀಗ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಮರ ಸಾರಿದೆ. ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಲ್ತುಳಿತ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ಪ್ರೊಟೆಸ್ಟ್. ಬೆಂಗಳೂರಿನಲ್ಲಿ ನಡೆದಿರೋ ಕಾಲ್ತುಳಿತಕ್ಕೆ ಉಸ್ತುವಾರಿ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಣೆ ಹೊರಬೇಕು. ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದ್ರಿ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲೇ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ. 30 ಜನ ಅಲ್ಲಿ ಕುತ್ಕೋಬೇಕು ಅಂತ ಹೇಳಿ PWD ಅವರು ನಿಮ್ಗೆ ರೈಟಿಂಗ್ ದಾಗ ಕೊಟ್ರು. ಆ ಸ್ಟೇಜ್ ಅಲ್ಲಿ 30ಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಹೆಂಡತಿಯನ್ನ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತ ಕೆಲಸ ಮಾಡಿದ್ರು. ಅವ್ರು ಹೆಂಡತಿಗಳಿದ್ದವರು ಅದಾರ, ಒಬ್ಬಕ್ಕಿಂತ ಹೆಚ್ಚು. ಕಪ್ಪು ಎತ್ತುವ ಭರದಲ್ಲಿ ಅಮಾಯಕರ ಕೊಲೆ. ಕಪ್ಪೆತ್ತುವ ಭರದಲ್ಲಿ ಸರ್ಕಾರವೇ ಅಮಾಯಕರನ್ನ ಕೊಲೆಗೈದಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ತಾನು ಕಪ್ಪೆತ್ತುವ ಭರದಲ್ಲಿ ಅಮಾಯಕ 11 ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು. ಕೊಲೆಗಡುಕರ ಸರ್ಕಾರ. ಅವಶ್ಯಕತೆ ಇರಲಿಲ್ಲ. ಇದೇನು ಯಾವುದೋ ಯುದ್ಧ ಗೆದ್ದು ಜಯಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ. ಕಾಲ್ತುಳಿತ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದ್ದು, ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದೆ. ಈ ದೋಸ್ತಿಗಳ ರಾಜಕೀಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಬೆಲೆಯವರಾಗದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದ್ರೆ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತು. ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು. ಆದ್ರೂ ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ.
ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗ್ ಮಾಡೋದು ಅನ್ನೋದು ಮುಖ್ಯ, ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ಬಿಜೆಪಿ ಪ್ರತಿಭಟನೆ ರಾಜೀನಾಮೆ ಪಾಲಿಟಿಕ್ಸ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಕನಕಪುರಕ್ಕೆ ಹೋಗಿದ್ದ ಡಿಕೆ ಶಿವಕುಮಾರ್ ತುಮಕೂರಿನಲ್ಲಿದ್ದ ಸಚಿವ ಪರಮೇಶ್ವರ್ ಏಕಾಏಕಿ ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ರು. ಈ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಹ ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಲ್ತುಳಿತ ಪ್ರಕರಣದಲ್ಲಿ ಆಗ್ತಾ ಇರುವ ರಾಜಕೀಯದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಇದೀಗ ತನಿಖೆಯಲ್ಲಿ ಏನೆಲ್ಲ ರೀತಿಯ ಪ್ರಗತಿ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ನಿಮಗೆ ಗೊತ್ತಿರೋ ಹಾಗೆ RCB ತಂಡದಿಂದ ಕೂಡ ಒಂದಷ್ಟು ಮಂದಿಯನ್ನ KCA ಸಿಬ್ಬಂದಿಗಳನ್ನ ಕೂಡ ಈಗ ಆಲ್ರೆಡಿ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ತನಿಖೆ ಮಧ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಪೊಲೀಸರ ಅತಿಥಿಯಾಗಿರುವ RCB ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ, ಅಲ್ಲಿನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ತಾ ಇದ್ದ ನಿಖಿಲ್ ಸೋಸ್ಲೆ, ಆತ ಕೊಡ್ತಾ ಇರುವ ಉಡಾಫೆ ಉತ್ತರ ಇದೀಗ KCA ಕೊರಳಿಗೆ ಸುತ್ತಕೊಳ್ತಾ ಇದೆ ಉರುಳಾಗಿ. ಅಖಾಡ ಕೇಳ್ದಿರೋ CID ತಂಡ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಎಲ್ಲ ಆರೋಪಿಗಳನ್ನು, ಯಾರೆಲ್ಲ ಇನ್ನೂ ಬಂಧನಕ್ಕೆ ಒಳಗಾಗಿಲ್ಲ ಅವರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅಲ್ಲಿಗೆ ನಾಳೆಯಿಂದ ತನಿಖೆಯ ಅಸಲಿ ಆಟ ಶುರುವಾಗಲಿದೆ. ವಿಕ್ಟರಿ ಪರೇಡ್ ಪೋಸ್ಟ್ ಬಗ್ಗೆ ಅಪಸ್ವರ, ಪೊಲೀಸ್ ವಿಚಾರಣೆಯಲ್ಲಿ ಉಡಾಫೆ ಉತ್ತರ. ಬೆಂಗಳೂರಿನಲ್ಲಿ RCB ವಿಕ್ಟರಿ ಪರೇಡ್ ಪೋಸ್ಟ್ ಮಾಡಿದ್ದೇ ಮಹಾ ಎಡವಟ್ಟು. ಇದೇ ಕಾರಣಕ್ಕೆ RCB ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಲಾಕ್ ಆಗಿದ್ದು, ತನಿಖೆ ವೇಳೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ನೀಡಿರುವ ಉಡಾಫೆ ಉತ್ತರ ತಲೆನೋವು ತಂದಿಟ್ಟಿದೆ. ಹೌದು, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನೊಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ KSCA ಜೊತೆ ಚರ್ಚೆ ನಡೆಸಿದ್ವಿ. DNA ಸಂಸ್ಥೆ ಜೊತೆ ಚರ್ಚೆ ನಂತರ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಂತ ನಿಖಿಲ್ ಸೋಸಲ್ ಹೇಳಿಕೆ ಕೊಟ್ಟಿದ್ದಾರಂತೆ. ಕಬ್ಬನ್ಪುರ ಪೊಲೀಸರ ತನಿಖೆಯ ವೇಳೆ ನೀಡಿರುವ ಹೇಳಿಕೆ KSCA ಮತ್ತು DNAಗೆ ಟೆನ್ಷನ್ ಕೊಟ್ಟಿದೆ. ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನಲ್ಲಿ 4 ಆರೋಪಿಗಳ ಮೇಲೆ CID ಕಣ್ಣಿಟ್ಟಿದೆ. CIDಯ ವಿಶೇಷ ತನಿಖಾ ದಳದ SP ಶುಭನ್ವಿತಾ, DYSP ಪುರುಷೋತ್ತಮ್ ಗೌತಮ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಮಾಹಿತಿ ಪಡೆದಿರುವ CID ನಿಖಿಲ್ ಸೋಸ್ಲೆ ಸೇರಿ 4 ವಿಚಾರಣೆಗೆ ಪ್ಲಾನ್ ಮಾಡಿದೆ. ಇತ್ತ ಸ್ಟೇಡಿಯಂಗೆ ಭೇಟಿ ನೀಡಿದ ತಂಡ ಮಾಹಿತಿ ಕಲೆ ಹಾಕಿದೆ. ಇನ್ನು ನಾಳೆ RCBಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ನಿಖಿಲ್ ಸೋಸ್ಲೆ, DNA ಈವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್ ಅನ್ನ ವಶಕ್ಕೆ ಪಡೆಯಲು ಎಲ್ಲ ಅಣಿ ಮಾಡಿಕೊಳ್ಳಲಾಗಿದೆ. 4 ಆರೋಪಿಗಳನ್ನು ಸದ್ಯ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. ಬಾಡಿ ವಾರೆಂಟ್ ಮೇಲೆ ಇವರನ್ನ ವಶಕ್ಕೆ ಪಡೆಯಲು ಸೋಮವಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದಲ್ಲಿ KSCA ಆಡಳಿತ ಮಂಡಳಿ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಆದೇಶಿಸಿದೆ. ಹೀಗಾಗಿ ಬಂಧನ ಭೀತಿಯಿಂದ ಪಾರಾಗಿರುವ KSCAಗೆ CID ತನಿಖೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಈ ಮಧ್ಯೆ ನಿಖಿಲ್ ಸೋಸ್ಲೆ ಕೊಟ್ಟಿರುವ ಹೇಳಿಕೆ KSCA ಎದೆಯಲ್ಲಿ ಮತ್ತಷ್ಟು ನಡುಕವನ್ನು ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಖಿಲ್ ಸೋಸ್ಲೆ ಅವರ ಸ್ಟೇಟ್ಮೆಂಟ್ ಯಾಕೆ KSCAಗೆ ಹಾಗೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಉರುಳಾಗೋ ಸಾಧ್ಯತೆ ಇದೆ ಅಂದರೆ, ನೋಡಿ, ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆ ಆದ ನಂತರವೂ ಕೂಡ RCB ತನ್ನ ಅಧಿಕೃತವಾದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ವಿಕ್ಟರಿ ಪರೇಡ್ ಇರುತ್ತೆ ಅನ್ನೋ ಪೋಸ್ಟ್ ಹಾಕುತ್ತೆ. ಆ ಪೋಸ್ಟನ್ನು ಗಮನಿಸಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡ್ರು. ಹೀಗಾಗಿ ಕಾಲ್ತುಳಿತ ಆಯಿತು ಅನ್ನೋದು ಒಂದು ವಾದ ಇದೆ. ಆದರೆ ಈ ವಿಕ್ಟರಿ ಪರೇಡ್ ಬಗ್ಗೆ ಈಗ ತನಿಖಾಧಿಕಾರಿಗಳ ಮುಂದೆ ನಿಖಿಲ್ ಸೋಸ್ಲೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂದರೆ, ವಿಕ್ಟರಿ ಪರೇಡ್ ಬಗ್ಗೆ ನಾನು ಚರ್ಚೆ ಮಾಡಿ ನಂತರದಲ್ಲೇ ಪೋಸ್ಟ್ ಮಾಡಿದ್ದು.
ಏಕಪಕ್ಷೀಯವಾಗಿ ನಾನು ನಿರ್ಧಾರ ತೆಗೆದುಕೊಂಡಿಲ್ಲ ಅಥವಾ RCB ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ಪೋಸ್ಟ್ ಹಾಕೋಕೆ ಮುಂಚೆ ಅಂದರೆ ವಿಕ್ಟರಿ ಪರೇಡನ್ನು ನಾವು ನಡೆಸ್ತೀವಿ ಅನ್ನೋ ಪೋಸ್ಟನ್ನು ಹಾಕೋಕೆ ಮುಂಚೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ DNA ಇವರೆಲ್ಲರ ಜೊತೆಯಲ್ಲಿ ಚರ್ಚೆ ನಡೆಸಿ ನಂತರದಲ್ಲೇ ನಾನು ಪೋಸ್ಟ್ ಹಾಕಿದ್ದು ಅಂತ ಹೇಳಿ ತನಿಖಾಧಿಕಾರಿಗಳ ಮುಂದೆ RCB ಪರವಾಗಿ ನಿಖಿಲ್ ಸೋಸ್ಲೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತಮ್ಮ ಪೋಸ್ಟ್ ಬಗ್ಗೆ ತನಿಖೆಯಲ್ಲಿ ಪೊಲೀಸರ ಮುಂದೆ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ. ಅನುಮತಿಯನ್ನು ಪಡ್ಕೊಂಡೆ ನೀವೆಲ್ಲ ಏನು ಚರ್ಚೆ ಮಾಡ್ತಿದ್ದೀರಿ, ಏಕಪಕ್ಷೀಯವಾಗಿ RCB ನಿರ್ಧಾರ ಮಾಡ್ತು, ಪೊಲೀಸರು ಇಲ್ಲ ಅನುಮತಿ ಕೊಡೋಲ್ಲ ಅಂತಂದ ಮೇಲೂ ಕೂಡ RCB ಅವರಾಗೇನೆ ಕಾಲ್ ತಗೊಂಡ್ರು ಈ ರೀತಿಯಾದ ಒಂದು ಪರೇಡ್ ಹಾಗೆ ಈವೆಂಟನ್ನು ಮಾಡಲಿಕ್ಕೆ. ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು. ಅನುಮತಿಯನ್ನು ಪಡೆದುಕೊಂಡು ಯಾರೆಲ್ಲರ ಜೊತೆಯಲ್ಲಿ KSCA ಹಾಗೆ KSCA ಜೊತೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಈ ಎರಡೂ ಸಂಸ್ಥೆಗಳ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಸಿ ಅನುಮತಿಯನ್ನು ಪಡೆದುಕೊಂಡೇ ಪೋಸ್ಟ್ ಹಾಕಿದ್ದೇನೆ ಅಂತ ಹೇಳಿ ನಿಖಿಲ್ ಸೋಸ್ಲೆ ಹೇಳಿಕೆ ನೀಡಿದ್ದಾರೆ. ಹೀಗೆ ಹೇಳಿಕೆ ಕೊಟ್ಬಿಟ್ರೆ ಏನಾಯಿತು, RCBಯ ತಪ್ಪಲ್ಲ ಅನ್ನೋದು ಒಂದರ್ಥದಲ್ಲಿ ಪ್ರೂವ್ ಮಾಡಿದಾಗ ಆಯಿತು. ಹೌದೋ ಎಲ್ಲೋ ಅನ್ನೋದ್ರ ತನಿಖೆ ನಡೆಯುತ್ತೆ. ನಿಖಿಲ್ ಸೋಸ್ಲೆ ಹೇಳಿದ್ದೆಲ್ಲ ನಿಜ ಆಗಿರಬೇಕು ಅಂತಲ್ಲ, ಇದರ ತನಿಖೆ ಕೂಡ ಮಾಡ್ತಿದ್ದಾರೆ ಪೊಲೀಸರು. ಆದರೆ ಈಗ ಹೊಣೆಗಾರಿಕೆ ಹೆಚ್ಚಿನದಾಗಿ KSCA ಹಾಗೆ DNA ಸಂಸ್ಥೆ ಮೇಲೆ ಬಂದ್ಬಿಡುತ್ತೆ. RCB ನೇರವಾಗಿ ಪರ್ಮಿಷನ್ ತಗೊಳ್ಬೇಕು ಅಂತಿಲ್ಲಲ್ಲ. RCB ಒಂದು ಪ್ರೈವೇಟ್ ಫ್ರಾಂಚೈಸಿ, ಒಂದು ಕ್ರಿಕೆಟ್ ತಂಡ ಕರ್ನಾಟಕದಲ್ಲಿ ಬಂದು ಈವೆಂಟ್ ಮಾಡಬೇಕು ಅಂದರೆ ಇಲ್ಲಿರುವ ಕ್ರಿಕೆಟ್ ಅಸೋಸಿಯೇಷನ್ ಜೊತೆಯಲ್ಲಿ ಹಾಗೆ ಸರ್ಕಾರದ ಕಡೆಯಿಂದ ಈವೆಂಟನ್ನು ಮಾಡಲಿಕ್ಕೆ ನೇಮಕಗೊಂಡಿರುವ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಜೊತೆಯಲ್ಲಿ ಕೋಆರ್ಡಿನೇಷನಲ್ಲಿ ಇದು ಬಿಟ್ಟರೆ ಮುಗಿದೋಯ್ತು, ಅಲ್ಲಿಗೆ ಅರ್ಧ ಕೆಲಸ. RCBಯ ಹೊಣೆಗಾರಿಕೆ ಇದ್ದಿದ್ದಿಷ್ಟೇನೆ. ಇಲ್ಲಿನ ಅಂದರೆ ಲೋಕಲಲ್ಲಿ ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಹೊಣೆಗಾರಿಕೆ ಆಗುತ್ತೆ. ಪೊಲೀಸ್ ಕ್ಲಿಯರೆನ್ಸು, ಸರ್ಕಾರದ ಜೊತೆಯಲ್ಲಿ ಕೋಆರ್ಡಿನೇಷನ್, ಇದು RCBಯ ನೇರ ಹೊಣೆಗಾರಿಕೆ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ನಾವು ಯಾರ ಜೊತೆಯಲ್ಲಿ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಅಥವಾ ಯಾರ ಜೊತೆಯಲ್ಲಿ ಟಚಲ್ಲಿ ಇರಬೇಕಾಗಿತ್ತು, ಇಲ್ಲಿನ ಕ್ರಿಕೆಟ್ ಅಸೋಸಿಯೇಷನ್ ನಾನು ಮಾತುಕತೆ ನಡೆಸಿದ್ದೇನೆ. KSCA ಜೊತೆಯಲ್ಲಿ ಈವೆಂಟ್ ಮಾಡ್ತಿರೋದು ವಿಧಾನಸೌಧದ ಮುಂದೆ DNA ಸಂಸ್ಥೆ, ಅವ್ರ ಜೊತೆಯಲ್ಲೂ ನಾನು ಮಾತುಕತೆ ನಡೆಸಿದ್ದೇನೆ. ಅಲ್ಲಿಗೆ RCB ತಂಡದ ಪರವಾಗಿ ನಾನು ಮಾಡಬೇಕಾಗಿರೋ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಆ ಕರ್ತವ್ಯ ನಿರ್ವಹಿಸಿದ ನಂತರದಲ್ಲೇನೆ, ಮಾತುಕತೆ ನಡೆಸಿದ ನಂತರದಲ್ಲೇನೆ ಪೋಸ್ಟ್ ಹಾಕಿದ್ದೇನೆ ಅಂತ ಹೇಳಿ ನಿಖಿಲ್ ಸೋಸಲೆ ಹೇಳಿಕೆ ನೀಡಿದ್ದಾರೆ. ಇದೀಗ ಇದೇ ಹೇಳಿಕೆ ಆಧಾರದಲ್ಲಿ CID ತನಿಖೆಯನ್ನು ಚುರುಕುಗೊಳಿಸಿದೆ. ಅವರ ಮೊಬೈಲ್, RCB ಗ್ರೂಪ್ಗಳ ಪರಿಶೀಲನೆಯನ್ನು ನಡೆಸುವ ತಯಾರಿಯನ್ನು ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. KSCA, RCB, DNA ನಡುವೆ ಏನೆಲ್ಲ ಚರ್ಚೆ ಆಗಿತ್ತು, ನಿಜಾನಾ? ಇಂಥದ್ದೊಂದು ಪರೇಡ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸೋಸ್ಲೆ ಅವರು RCB ಪರವಾಗಿ KSCA ಹಾಗೆ DNA ಜೊತೆಯಲ್ಲಿ ಚರ್ಚೆ ಮಾಡಿರೋದು ಸತ್ಯನಾ? RCB ಪಂದ್ಯ ಗೆದ್ದ ಕೂಡಲೇ ಗ್ರೂಪ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಪೊಲೀಸರು ನಿರಾಕರಿಸಿದ್ದಾರೆ ಅನ್ನೋ ವಿಚಾರ RCB ತಿಳಿಸಲಾಗಿತ್ತಾ ಇಲ್ವಾ? ಇನ್ ಕೇಸ್ ತಿಳಿಸಲಾಗಿತ್ತು ಅನ್ನೋದೇ ಆದರೆ ಯಾರು ತಿಳಿಸಿದ್ರು? ತಿಳಿಸಿದ ಮೇಲೂ ಕೂಡ RCB ತಂತಾನಾಗೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡ್ಬಿಡ್ತಾ ಈ ಒಂದು ಪರೇಡನ್ನು ನಡೆಸಲಿಕ್ಕೆ, ವಿಕ್ಟರಿ ಈವೆಂಟನ್ನು ನಡೆಸಲಿಕ್ಕೆ. ಪೊಲೀಸರು ನಿರಾಕರಿಸಿದ ಮೇಲೂ ಕೂಡ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು, ಯಾರು ಕೈಗೊಂಡಿದ್ರು ನಿರ್ಧಾರ, ಎಲ್ಲ ಅಂಶಗಳನ್ನು ಇಟ್ಕೊಂಡು CID ತಂಡದಿಂದ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ KSCA ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಳೆದ 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಪಾವತಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಂದ್ಯ ನಡೆಯೋ ಸಂದರ್ಭದಲ್ಲಿ LED ಸ್ಕ್ರೀನ್ ಸೇರಿ ಹಲವು ಜಾಹೀರಾತುಗಳ ಪ್ರದರ್ಶನ ಮಾಡಲಾಗುತ್ತೆ. ಆದರೆ ಇದ್ಯಾವುದಕ್ಕೂ ಕೂಡ ತೆರಿಗೆ ಪಾವತಿಯಾಗಿಲ್ಲ. 3 ವರ್ಷಗಳ ನಂತರ ಈ ವಿಷಯದಲ್ಲಿ BBMP ಎಚ್ಚೆತ್ತುಕೊಂಡಿದೆ. ನೋಡಿ, ಒಂದು ಎಡವಟ್ಟಾದ ಮೇಲೇ ಬೇರೆ ಎಲ್ಲ ಎಡವಟ್ಟುಗಳು ಹೆಂಗೆ ಒಂದಾದ ಮೇಲೆ ಒಂದರಂತೆ ಎಕ್ಸ್ಪೋಸೇ ಆಗ್ತಾ ಹೋಗುತ್ತೆ ಅಂತ ಹೇಳಿ ಕಾಲ್ತುಳಿತ ಪ್ರಕರಣದಲ್ಲಿ KSCA ಚರ್ಚೆಗೊಳಪಟ್ಟ ನಂತರದಲ್ಲಿ BBMP ಇದೀಗ ಎಚ್ಚೆತ್ತುಕೊಂಡಿದೆ. ದಂಡದ ರೂಪದಲ್ಲಿ ತೆರಿಗೆ ಪಾವತಿ ಮಾಡಿ ಅಂತ ಹೇಳಿ BBMP ನೋಟಿಸ್ ಜಾರಿಗೊಳಿಸಿದೆ. ಇನ್ನು ಮತ್ತೆ ವಾಪಸ್ ಬರೋಣ, ರಾಜಕೀಯ ಮೇಲಾಟಗಳು ಈ ಕಾಲ್ತುಳಿತ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಘಟನೆ ಆದ ನಂತರದಲ್ಲಿ ದೇಶದಾದ್ಯಂತ ಇದು ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಅಂತೂ ತಂದಿದೆ ಈ ಘಟನೆ. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ಪ್ರಶ್ನೆ ಮಾಡುತ್ತೆ. ಯಾರ ಜವಾಬ್ದಾರಿ ಇದಕ್ಕೆ? ಯಾರೆಲ್ಲರ ನಿರ್ಲಕ್ಷ್ಯದಿಂದಾಗಿ ಪಕ್ಷಕ್ಕೆ, ಪಕ್ಷದ ನೇತೃತ್ವದಲ್ಲಿರುವ ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆ ಮಾಡೇ ಮಾಡುತ್ತೆ.
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಲ್ತುಳಿತ ಬೆನ್ನಲ್ಲೇ ಹೈಕಮಾಂಡ್ ಗರಂ. ಮುಖ್ಯಮಂತ್ರಿಗೂ ಮೊದಲೇ ದೆಹಲಿಗೆ ಡಿಸಿಎಂ. ಬೆಂಗಳೂರಿನಲ್ಲಿ ಕಾಲ್ತುಳಿತ ಘಟನೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಆಡಳಿತ ವೈಫಲ್ಯ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಆಗಿರೋ ಡಿಕೆಶಿ ಜೂನ್ 4ರಂದು ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವರದಿ ನೀಡಲಿದ್ದಾರೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಹೈಕಮಾಂಡ್ ನಾಯಕರಿಗೆ ಜವಾಬ್ದಾರಿ ಇದೆ ಎಂದಿದ್ದಾರೆ. ಇರ್ಬೋದು, ಇದ್ರ ಸಂಬಂಧ ವರದಿ ಕೇಳಿರಬಹುದು. ಇದೇನು ಘಟನೆ ಆಗಿದೆ ಅಲ್ಲ, ಇದ್ರ ಕರೆಸಿರ್ಬೋದ್ರೆ ಕೇಳಬಹುದು. ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಲ್ಲ, ಹೈಕಮಾಂಡ್ ಜವಾಬ್ದಾರಿ ಇದೆ. ಮುಂದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಲಹೆ ಸೂಚನೆ ಕೊಡಬಹುದು. ಅದೇ ಬದಲಾವಣೆ ಮಾಡ್ತಾರೆ. ಅದಕ್ಕೆ ಯಾರು ಹೇಳಿದ್ರು ನಿಮ್ಗೆ 2 ವರ್ಷಕ್ಕೆ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು ಯಾರು? ಇಲ್ಲ, ಹಂಗೇನಿಲ್ಲ. 2 ವರ್ಷಕ್ಕಂತ ಎಲ್ಲೂ ಇಲ್ಲ. ಸೊ ಈಗ ಅವರೇ ಇದ್ದಾರೆ, ಇರ್ತಾರ ಅಷ್ಟೇ. ಇಲ್ಲ, ಅದು ಮುಖ್ಯಮಂತ್ರಿಗಳು ಸಹ ಹೇಳ್ಬೇಕಾಗ್ತದೆ. ನಾವ್ ಹೇಳಕ್ ಆಗಲ್ಲ, ನಮ್ ವ್ಯಾಪ್ತಿಗೆ ಬರೋಲ್ಲ. ಅವರೇ ಮಾಡ್ಲಿ. ಥ್ಯಾಂಕ್ ಯು. ಏಕಕಾಲಕ್ಕೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನೋ ಟಾಕ್ ಇತ್ತು. ಆದರೆ ಇದೆಲ್ಲವೂ ಸುಳ್ಳಾಗಿದ್ದು, ಸಿದ್ದರಾಮಯ್ಯ ಹಾಗೂ ಮೊದಲೇ ಡಿಕೆಶಿ ದೆಹಲಿಗೆ ಹೋಗಿರುವುದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ ಆ ಮೊತ್ತವನ್ನು 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಕ್ಕೆ 10 ಅಲ್ಲ 25 ಅಲ್ಲ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಅಲ್ಲಿಗೆ ಪರಿಹಾರದ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಲ್ತುಳಿತ ಕೇಸ್ನಲ್ಲಿ ಪರಿಹಾರ ಪಾಲಿಟಿಕ್ಸ್. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕಾಂಗ್ರೆಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಟ್ಟು ಸುಮ್ಮನಾಗಿದ್ದ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಆ ಮೂಲಕ 10 ಲಕ್ಷದ ಬದಲಿಗೆ 25 ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನ ಹೆಚ್ಚಿಸಿದೆ. ತುಮಕೂರಿನ ಮೃತ ಮನೋಜ್ ನಿವಾಸಕ್ಕೆ ಭೇಟಿ ನೀಡಿದ ಡಿಸಿ ಶುಭ ಕಲ್ಯಾಣ್ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರು ಹಾಕಿದ್ರು. ಕೊಟ್ಟಿದ್ರು ಸರ್, ಮಗ ಬರೋವಲ್ಲಿ ಸರ್, ಎಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಾನೆ ಸರ್. ಮತ್ತೆ ಚೆಕ್ ಕೊಟ್ಟರು. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ ಸರ್? ಇದು ನನ್ನ ಉಪಯೋಗ ನಾನು ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು 1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಕಾಲ್ತುಳಿತಕ್ಕೆ ಬಲಿಯಾದ ಮಂಡ್ಯ ಮೂಲದ ಪೂರ್ಣಚಂದ್ರ ಕುಟುಂಬಕ್ಕೂ ಪರಿಹಾರದ ಚೆಕ್ ವಿತರಿಸಲಾಯಿತು. ಕೆಆರ್ ಪೇಟೆಯ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಚೆಕ್ ನೀಡಿ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಾಂತ್ವನ ಹೇಳಿದ್ರು. ಇತ ಕೋಲಾರದಲ್ಲಿ ಮೃತ ಸಹನಾ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ರವಿ ಸಾಂತ್ವನ ಹೇಳಿದ್ರು. 25 ಲಕ್ಷ ಪರಿಹಾರದ ಚೆಕ್ ವಿತರಿಸುವ ವೇಳೆ ತಂದೆ ಕಣ್ಣೀರು ಹಾಕುವ ದೃಶ್ಯ ಮನ ಕಲುಕುವಂತಿತ್ತು. ಇನ್ನೊಂದೆಡೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಸಾಕಾಗುವುದಿಲ್ಲ, 1 ಕೋಟಿ ಪರಿಹಾರ ನೀಡಿ, ಇಲ್ಲವೇ ಸರ್ಕಾರ ಪಾಪಾರಾಗಿದೆ ಅಂತ ಒಪ್ಪಿಕೊಳ್ಳಿ ಎಂದು ಸವಾಲು ಹಾಕಿದ್ರು. ಇದೇ ವೇಳೆ ಬಿಜೆಪಿಯ ಎಂಎಲ್ಎ ಎಂಎಲ್ಸಿಗಳು ತಮ್ಮ 1 ತಿಂಗಳ ಸಂಬಳವನ್ನ ನೀಡುವುದಾಗಿ ಹೇಳಿದ್ರು. 5 ಲಕ್ಷ ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವು ಹೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ.
ಅದನ್ನು ಮೀನಾವೇಶ ಎಣಿಸ್ತಾರೆ. ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನು ನಾವು ಯಾರು ಕುಟುಂಬಸ್ಥರು ಭಾಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಒಟ್ನಲ್ಲಿ ಸರ್ಕಾರದ ಎಡವಟ್ಟುಗಳಿಗೆ ಪರಿಹಾರದ ಮೂಲಕ ತೇಪೆ ಹಚ್ಚೋಕೆ ಪ್ರಯತ್ನಿಸಲಾಗ್ತಿದೆ. ಅದೆಷ್ಟೇ ಹಣ ಕೊಟ್ಟರೂ ಹೋದ ಜೀವಗಳು ಮಾತ್ರ ವಾಪಸ್ ಬರೋದಿಲ್ಲ ಅಲ್ವೇ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರದ ಕಿಚ್ಚು ಹೊತ್ಕೊಂಡಿದೆ. ರಾತ್ರೋರಾತ್ರಿ ಹರಡಿದ ಅದೊಂದು ಸುದ್ದಿ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚಿದೆ. ಶಾಂತವಾಗಿದ್ದ ಇಡೀ ಜಿಲ್ಲೆ ಇದೀಗ ಧಗಧಗಿಸುತ್ತಿದೆ. ಬೆಂಕಿ. ಶಾಂತವಾಗಿದ್ದ ಮಣಿಪುರಕ್ಕೆ ಮತ್ತೆ ಬೆಂಕಿ ಬಿದ್ದಿದೆ. ಹಿಂಸಾಚಾರ ಭುಗಿಲೆದ್ದಿದೆ. ರಣಭೀಕರ ಮಳೆಗೆ ಮುಳುಗಿ ಹೋಗಿದ್ದ ಮಣಿಪುರ ಈಗ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ಮೈತೇಯಿ ನಾಯಕನ ಬಂಧನಕ್ಕೆ ಆಕ್ರೋಶ. ಮಣಿಪುರದಲ್ಲಿ ಭುಗಿಲೆದ್ದ ಹಿಂಸಾಚಾರ. ನಿನ್ನೆ ರಾತ್ರಿ ಮಣಿಪುರದ ಮೈತೇಯಿ ಸಮುದಾಯದ ಅರಂಬಾಯಿ ತೆಂಗೋಲ್ ಸಂಘಟನೆಯ ನಾಯಕನನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದೆ. ಇದರಿಂದ ಇಂಫಾಲ್ ಪೂರ್ವ, ಇಂಫಾಲ್ ಪಶ್ಚಿಮ ಜಿಲ್ಲೆ ಸೇರಿ ಹಲವೆಡೆ ಜನರು ರೊಚ್ಚಿಗೆದ್ದಿದ್ದಾರೆ. ತಮ್ಮ ನಾಯಕನ ಬಂಧನ ವಿರೋಧಿಸಿ ರಾತ್ರೋರಾತ್ರಿ ಬೀದಿಗಿಳಿದಿದ್ದಾರೆ. ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ನಾಯಕನನ್ನ ಬಿಡುಗಡೆ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದ್ರಿಕ್ತ ಪ್ರತಿಭಟನಾಕಾರರ ಗುಂಪೊಂದು ಭದ್ರತಾ ಪಡೆಗಳ ಜೊತೆಯಲ್ಲೂ ವಾಗ್ವಾದಕ್ಕಿಳಿದಿದ್ದಾರೆ. ಇಂಫಾಲ್ ಪಶ್ಚಿಮದಲ್ಲಿರುವ ವಾಕಿಥೇಲ್ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ. ತಮ್ಮ ನಾಯಕನನ್ನ ರಿಲೀಸ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಉದ್ರಿಕ್ತರನ್ನ ಚದುರಿಸೋಕೆ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಮಣಿಪುರದ ಬಿಷ್ಣುಪುರ ಜಿಲ್ಲೆಯಲ್ಲಿ ಕರ್ಫ್ಯೂ. 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ. ಉದ್ವಿಗ್ನತೆಯನ್ನ ತಿಳಿಗೊಳಿಸಲು ಕಠಿಣ ಕ್ರಮ ತೆಗೆದುಕೊಳ್ಳಲಾಗಿದೆ. ಮಣಿಪುರದ ಬಿಷ್ಣುಪುರ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಅಲ್ಲದೆ ಇಂಫಾಲ್ ಪೂರ್ವ, ಇಂಫಾಲ್ ಪಶ್ಚಿಮ ಹಾಗೆ ತೌಬಲ್ ಮತ್ತು ಕಕ್ಚಿಂಗ್ ಜಿಲ್ಲೆಗಳಲ್ಲಿ 5ಕ್ಕಿಂತ ಹೆಚ್ಚು ಜನರು ಸೇರದಂತೆ ಎಚ್ಚರಿಕೆ ಕೊಡಲಾಗಿದೆ. 5 ದಿನ 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಬಂದ್. ಸುಳ್ಳು ಸುದ್ದಿ ಹರಡದಂತೆಯೂ ಕೂಡ ಎಚ್ಚರಿಕೆ ವಹಿಸಲಾಗಿದೆ. ಮಣಿಪುರದ 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಇಂಫಾಲ್ ಪೂರ್ವ, ಇಂಫಾಲ್ ಪಶ್ಚಿಮ, ತೌಬಲ್, ಬಿಷ್ಣುಪುರ ಮತ್ತು ಕಕ್ಟಿಂಗ್ ಜಿಲ್ಲೆಗಳಲ್ಲಿ 5 ದಿನಗಳ ಕಾಲ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಇಷ್ಟು ದಿನ ಶಾಂತವಾಗಿದ್ದ ಮಣಿಪುರ ಮತ್ತೆ ಉದ್ವಿಗ್ನಗೊಂಡಿದ್ದು ನಿಜಕ್ಕೂ ದುರಂತ. ಆದಷ್ಟು ಬೇಗ ಕಣಿವೆ ರಾಜ್ಯದಲ್ಲಿ ಹೊತ್ತಿಕೊಂಡ ಬೆಂಕಿ ಆರಲಿ, ಮಣಿಪುರದಲ್ಲಿ ಮತ್ತೆ ಶಾಂತಿ ನೆಲೆಸಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಎಲನ್ ಮಸ್ಕ್ ನಡುವಿನ ಸ್ನೇಹ ಛಿದ್ರವಾಗಿದೆ. ಟ್ರಂಪ್ ತಂದ ಬಿಗ್ ಬ್ಯೂಟಿಫುಲ್ ಬಿಲ್ ಇಬ್ಬರ ಸಂಬಂಧವನ್ನ ಒಡೆದು ಹಾಕಿದೆ. ಟ್ರಂಪ್ ಕ್ಯಾಬಿನೆಟ್ ಹುದ್ದೆಯಿಂದ ಹೊರಬಂದಿರೋ ಮಸ್ಕ್ ಇದೀಗ ಹೊಸ ಸುಳಿವೊಂದನ್ನ ನೀಡಿದ್ದಾರೆ. ಒಬ್ಬರು ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ, ಮತ್ತೊಬ್ಬರು ವಿಶ್ವದ ನಂಬರ್ 1 ಬಿಸ್ನೆಸ್ ಮ್ಯಾನ್. ಇಬ್ಬರು ಬುದ್ಧಿವಂತರು, ಶಕ್ತಿಶಾಲಿಗಳು, ಒಂದು ಕಾಲದಲ್ಲಿ ಕುಚಿಕುಗಳು. ಇಂಥ ದೋಸ್ತಿಗಳೇ ಈಗ ಶತ್ರುಗಳಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಕಡು ವೈರಿಗಳಾಗ್ಬಿಟ್ಟಿದ್ದಾರೆ. ಅಮೆರಿಕದ ದೊಡ್ಡಣ್ಣ ವರ್ಸಸ್ ವಿಶ್ವದ ನಂಬರ್ 1 ಉದ್ಯಮಿ. ಟ್ರಂಪ್ ವಿರುದ್ಧ ಹೊಸ ಪಕ್ಷ ಸ್ಥಾಪಿಸ್ತಾರಾ ಮಸ್ಕ್? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ನಡುವಿನ ಸ್ನೇಹ ಛಿದ್ರವಾಗಿದೆ. ಟ್ರಂಪ್ ತಂದ ಬಿಗ್ ಬ್ಯೂಟಿಫುಲ್ ಬಿಲ್ ಇಬ್ಬರ ಸಂಬಂಧವನ್ನು ಹೊಡೆದು ಹಾಕಿದೆ. ಟ್ರಂಪ್ ಆಡಳಿತ ಕ್ಯಾಬಿನೆಟ್ ಹುದ್ದೆಯಿಂದಲೂ ಮಸ್ಕ್ ಹೊರಬಂದಿದ್ದಾರೆ. ಆಶ್ಚರ್ಯ ಅಂದರೆ ಇದೀಗ ಕುಚಿಕು ಟ್ರಂಪ್ ವಿರುದ್ಧವೇ ಮಸ್ಕ್ ತೊಡೆತಟ್ಟೋ ಸೂಚನೆ ಕೊಟ್ಟಿದ್ದಾರೆ. ಎದುರಾಳಿ ಪಕ್ಷ ಬೆಂಬಲಿಸಿದ್ರೆ ಆಪತ್ತು ಗ್ಯಾರಂಟಿ. ಎಲಾನ್ ಮಸ್ಕ್ಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್. ಮಸ್ಕ್ಗೆ ಟ್ರಂಪ್ ವಾರ್.
ಉದ್ಯಮಿ ಎಲಾನ್ ಮಸ್ಕ್ ಬೆಂಬಲದಿಂದಲೇ ಡೊನಾಲ್ಡ್ ಟ್ರಂಪ್ 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದರು. ಆದ್ರೀಗ ಟ್ರಂಪ್ ಆಡಳಿತದಿಂದ ಹೊರಬಂದಿರೋ ಮಸ್ಕ್ ರಿಪಬ್ಲಿಕ್ನ ಪಕ್ಷ ಬಿಟ್ಟು ಟ್ರಂಪ್ರ ವಿರೋಧಿ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎನ್ನಲಾಗಿದೆ. ಇದೇ ವಿಚಾರ ಈಗ ಡೊನಾಲ್ಡ್ ಟ್ರಂಪ್ ಕಣ್ಣನ್ನು ಕೆಂಪಗಾಗುವಂತೆ ಮಾಡಿದೆ. ಮುಂಬರುವ ಚುನಾವಣೆಯಲ್ಲಿ ಎಲಾನ್ ಮಸ್ಕ್ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿದರೆ ಸರಿಯಿರಲ್ಲ ಅಂತ ಟ್ರಂಪ್ ವಾರ್ ಮಾಡಿದ್ದಾರೆ. ಗಂಭೀರ ಪರಿಣಾಮವನ್ನು ಎದುರಿಸುವುದು ಗ್ಯಾರಂಟಿ ಅಂತ ಎಲಾನ್ ಮಸ್ಕ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH